ಈ ರೆಡ್ಡಿಹಳ್ಳಿ ಗೊಲ್ರಟ್ಟಿ ಅನ್ನುವಂಥ ಈ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಒಂದು ಘಟನೆ ನಿಜಕ್ಕೂ ನಮ್ಮೆಲ್ಲರನ್ನ ದಂಗಬಡಿಸುತ್ತೆ. ಆ ಒಂದು ಬಾಲಕಿ ಅಯ್ಯೋ ನನ್ನನ್ನು ಬಿಟ್ಬಿಡ್ರಪ್ಪ, ಕಾಪಾಡ್ರಪ್ಪ ಕಾಪಾಡ್ರಪ್ಪ, ಮದುವೆ ಬೇಡ ಅಂತ ಕೂಗಾಡ್ತಾ ಇದ್ರೆ ಅಲ್ಲಿನ ಒಂದು ರೀತಿ ನರರಾಕ್ಷ ಸ್ವರೂಪದ ಜನರು ಆ ಹೆಣ್ಣು ಮಕ್ಕಳು ಹಿಡಿರೋ, ಕಟ್ರೋ, ಒಡಿರೋ, ಮದುವೆ ಮಾಡ್ರೋ ಅಂತ ಅಂತಾರಲ್ಲ. ನಿಮಗೆ ನಿಜಕ್ಕೂ ಮನುಷ್ಯತ್ವ ಏನಾದರೂ ಇದೆಯಾ? ನಾಚಿಕೆ ಆಗಬೇಕು ಈ ಜನಕ್ಕೆ. ನಿಜಕ್ಕೂ ಆ ವಿಡಿಯೋ ನೋಡಿದ್ರೆ ಎಂಥ ಕಲ್ಲು ಹೃದಯ ಕೂಡ ಕರಗಬಿಡತ್ತೆ. ಆ ಒಬ್ಬ ಬಾಲಕಿ ನನಗೆ ಮದುವೆ ಇಷ್ಟ ಇಲ್ಲ, ದಯಮಾಡಿ ಮದುವೆ ಮಾಡಬೇಡ್ರಪ್ಪ, ಕಾಪಾಡ್ರಪ್ಪ ಅಂತ ಕೇಳ್ತಾ ಇದ್ರೆ ಆ ಜನ, ಅದರಲ್ಲೂ ಹೆಣ್ಣು ಮಕ್ಕಳು, ಅಲ್ಲಿ ಹೆಚ್ಚಿನ ಸಂಖ್ಯೆ ಸೇರಿದವರು ಹೆಣ್ಣು ಮಕ್ಕಳು, ಒಡಿರಿ, ಬಡಿರಿ, ಇಡಿರಿ, ತಾಳಿ ಕಟ್ರಿ ಅಂತೇಳಿ ಹೇಳ್ತಿರಲ್ಲ. ನಿಮಗೆ ಮನುಷ್ಯತ್ವ ಅನ್ನೋದಿಲ್ವಾ? ನಿಮಗೆ ಮಾನವೀಯತೆ ಇಲ್ವಾ? ಅದಕ್ಕೆ ಕಣ್ರಿ ಹೆಣ್ಣು ಮಕ್ಕಳು, ಹೆಣ್ಣು ಅಂದರೆ ಒಂದು ರೀತಿ ಶೋಷಣೆಗೆ ಒಳಗಾಗುವ ವಸ್ತು, ಜೀವಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀರಿ. ಅಲ್ಲೆಲ್ಲೋ ನೋಡಿದ್ರೆ ಕೊಲೆ ಆಗುತ್ತೆ, ಇನ್ನೆಲ್ಲೋ ನೋಡಿದ್ರೆ ರೇಪ್ ಆಗುತ್ತೆ, ಇನ್ನೆಲ್ಲೋ ನೋಡಿದ್ರೆ ಆಸಿಡ್ ದಾಳಿ ಆಗುತ್ತೆ. ಅಂದರೆ ಹೆಣ್ಣು ಬರೀ ನೋವು ಅನುಭವಿಸೋದಕ್ಕೆ, ದಬ್ಬಾಳಿಕೆ ಅನುಭವಿಸೋದಕ್ಕೆ, ಶೋಷಣೆಗೆ ಒಳಗಾಗೋದಕ್ಕೆ ಮಾತ್ರ ಬೇಕಾ? ಹೆಣ್ಣು ಅಂದರೆ ಕೇವಲ ಮಕ್ಕಳನ್ನು ಹೆರುವ ಯಂತ್ರವ? ಹೆಣ್ಣು ಅಂದರೆ ಮನೆ ಚಾಕರಿಕೆ ಮಾಡುವಂಥ ಜೀವಿಯ? ಹೆಣ್ಣು ಅಂದರೆ ದಬ್ಬಾಳಿಕೆಗೆ ಬೇಕಾಗಿರುವಂಥ ಜೀವಿಯ?